ಹಾಯ್ ಎವ್ರಿವನ್, ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ. ಇವತ್ತು ಕಾಲೇಜ್ ಇರಲಿಲ್ಲ ಅಂತಂದ್ಬಿಟ್ಟು ಏನಾದರೂ ಮಾಡೋಣ ಅನಿಸ್ತು. ಅದಕ್ಕೆ ಅಮ್ಮ ಅಂದರು ಅಕ್ಕಿ ರೊಟ್ಟಿ ಮಾಡು ಕಲಿ ಅಂತ. ಅದಕ್ಕೆ ಫಸ್ಟ್ ಟೈಮ್ ನಾನು ಅಕ್ಕಿ ರೊಟ್ಟಿ ಟ್ರೈ ಮಾಡಿದ್ದೀನಿ. ಸೊ ಅಕ್ಕಿ ರೊಟ್ಟಿ ಮಾಡೋಕ್ಕೆ ನಮ್ಮಮ್ಮ 1.5 ಚಂಬು ನೀರು ಮತ್ತು ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ ಮಸಾಲ ಮಾಡೋಣ ಅಂತ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲ ಅದಕ್ಕೆ ಹಾಕ್ಬಿಟ್ಟು ರುಬ್ತಾ ಇದ್ದೀನಿ, ಸ್ವಲ್ಪ ಈಸಿಯಾಗಿರಲಿ ಅಂತ, ಮತ್ತು ಅದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಎಲ್ಲ ಹಾಕಿ ರುಬ್ಬಿ ಮುಗಿಸಿದ್ಮೇಲೆ ಅದನ್ನು ನಾನು ನೀರು ಕುದಿಯೋಕೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಜ್ವಾನ ಹಾಕಿದ್ದೀನಿ, ಸೊ ದಟ್ ಏನಾದರೂ ಹೊಟ್ಟೆ ನೋವು ಏನಾದರೂ ಬಂದರೆ ಬರೋದು ಬೇಡ ಅಂತ, ಅದರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತಂತೆ, ಅದಕ್ಕೆ ಹಾಕಿದೆ. ಅದಾದಮೇಲೆ ನೆಕ್ಸ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡು ಅದನ್ನ ಜಲ್ದಿ ಇಟ್ಕೊಂಡ್ಬಿಟ್ಟು ಹಾಕಿ ಅದನ್ನು ಕಲ್ಸೋದು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು 2 ಕೈಯಿಂದ ಹಾಕಿ ಕಷ್ಟಪಟ್ಟು ಅದನ್ನು ತಿರುವಿದೆ. ಸೊ ಈ ಥರ ಆಗಿತ್ತು. ಇದಾದಮೇಲೆ ಅದಕ್ಕೆ ಸ್ವಲ್ಪ ಕಲರ್ ಯಾಕೋ ಡಲ್ ಹೊಡಿತಿದೆ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಹಾಕೋಣ ಅನಿಸ್ತು. ಅದಕ್ಕೆ ಕ್ಯಾರೆಟ್ನ ತುರಿದ್ಬಿಟ್ಟು ಕ್ಯಾರೆಟ್ನೂ ಹಾಕಿದೆ. ಎಲ್ಲ ಹಾಕಿ ಆಮೇಲೆ ಕಲಸಿ ಈ ಥರ ಮಾಡಿದೆ. ತುಂಬ ಸಾಫ್ಟ್ ಆಗಿಬಿಟ್ಟಿತ್ತು. ಸೊ ಹಿಂಗೆ ಸಾಫ್ಟ್ ಆಗಿರೋದನ್ನ ನೆಕ್ಸ್ಟ್ ನಾವು ಅದನ್ನು ಉದ್ದಕ್ಕೆ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಆಸ್ ಯೂಶ್ವಲ್ ಎಣ್ಣೆ ಪೇಪರ್ ಇರುತ್ತೆ ಅದನ್ನೇ ಕಟ್ ಮಾಡಿ ಯೂಸ್ ಮಾಡ್ಬೋದು. ಆದರೆ ನಮ್ಮ ಮನೇಲಿ ನಮ್ಮಮ್ಮ ಬಟರ್ ಪೇಪರ್ ಇದೆ ತಗೋ ಅಂತ ಕೊಟ್ಟರು, ಅದಕ್ಕೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಸೊ ಹೀಗೆ ತಟ್ಕೊಂಡು ಬೇಯಿಸಿದ್ರೆ ಮುಗ್ದೋಯ್ತು. ಸೊ ಇದು ನನ್ನ ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಆಗಿತ್ತು. ಟೇಸ್ಟ್ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವು ಟ್ರೈ ಮಾಡಿ ನೋಡ್ಕೊಳ್ಳಿ. ನಾನು ಮಾಡಿದ್ದೀನಿ ಅಂದರೆ ನೀವು ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊತೀನಿ. ಸೊ ಇದಾಗಿತ್ತು ನನ್ನ ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟಿದ್ದೆ. ಸೊ ಇವತ್ತು ನಾನು ಬರೀ ಅಕ್ಕಿ ರೊಟ್ಟಿ ಅಷ್ಟೇ ಮಾಡಿರಲಿಲ್ಲ, ಇನ್ನೂ ಸ್ವಲ್ಪ ಥಿಂಗ್ಸ್ ಮಾಡಿದ್ದೆ. ಏನಂತ ನೀವೇ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.